ಆತ್ಮೀಯ ಕೇಳುಗರೆ, ಇವತ್ತು ನನ್ನ ಜೊತೆ ವಕೀಲರಾದ ಹಾಗೂ ವಿಕಸನ ಸಂಸ್ಥೆ ತರೀಕೆರೆ ಇಲ್ಲಿನ ಸಿಇಒ ವಿಭಾ ವರ್ಗೀಸ್ ಅವರಿದ್ದಾರೆ. ಇವತ್ತು ಮಹಿಳಾ ಕಾನೂನು ಬಗ್ಗೆ ಇವರು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್. ನಮಸ್ತೆ. ಈಗ ಇವತ್ತು ನಾವು ಮಹಿಳಾ ಕಾನೂನು ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡ್ಕೊಳ್ಳೋಣ. ಈಗ ಮಹಿಳೆಯರಿಗೆ ಆಸ್ತಿ ಹಕ್ಕು ಇದ್ರ ಬಗ್ಗೆ, ಯಾಕಂದ್ರೆ ಇದು ಧನಾತ್ಮಕವಾಗಿ ಮತ್ತೆ ನಕಾರಾತ್ಮಕವಾಗಿ ಚರ್ಚೆಗಳು ನಾವು ಕೇಳ್ತಾನೆ ಇದೀವಿ. ಒಂದೊಂದ್ಸಲ ಹೇಳ್ತಾರೆ ಇಲ್ಲ ಮಹಿಳೆಯರಿಗೆ ಹಕ್ಕಿಲ್ಲ ಆಸ್ತಿಯಲ್ಲಿ ಕೇಳೋದಂತ, ಒಂದ್ಸಲ ಹೇಳ್ತಾರೆ ಇಲ್ಲ ಹಕ್ಕಿದೆ ಅವರಿಗೆ ಆಸ್ತಿಯಲ್ಲಿ ಕೇಳ್ತಕ್ಕಂಥದ್ದು ಅಂತ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ. ಸೊ ಇದ್ರ ಬಗ್ಗೆ ಒಂದು ಮೇನ್ ಆಗಿ ಕ್ಲಾರಿಟಿ ಬರ್ಬೇಕಾಗಿರೋದು ಎಲ್ಲಿ ಅಂತ ಹೇಳಿದ್ರೆ 2004 ಇಸ್ವಿಯಲ್ಲಿ ಮಹಿಳೆಯರಿಗೆ ಹಕ್ಕನ್ನ ಬರತ್ತೆ. ಯಾವ್ದ್ರ ಮೇಲೆ? ಆಸ್ತಿಯ ಹಕ್ಕನ್ನ ಬರತ್ತೆ. ಅದಕ್ಕಿಂತ ಮುಂಚೆ ಪಾರ್ಟೇಷನ್ ಡೀಡ್ ಅನ್ನ, ಅಂದ್ರೆ ಆಸ್ತಿ ಪಾಲು ಪಾರಿಕತ್ವ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಗಂಡು ಮಕ್ಕಳು ಅಂತ ಹೇಳಿದ್ರೆ ಅವರಿಗೆ ಫೈಟ್ ಮಾಡುವಂತಹ ಹಕ್ಕಿರೋದಿಲ್ಲ. 2004 ಇಸ್ವಿಯಿಂದ ಈಚೆಗೆ ಆಸ್ತಿ ಪಾಲು ಪಾರಿಕತ್ವ ಯಾವಾಗ ನಡೆಯುತ್ತೆ ಅದರಲ್ಲಿ ಮಹಿಳೆಯರಿಗೆ ಕೂಡ ಹಕ್ಕು ಸಿಗತ್ತೆ. 2004ಕ್ಕಿಂತ ಮುಂಚೆನೇನೆ ಯಾರೆಲ್ಲರೂ ಆಸ್ತಿ ಪಾಲು ಪಾರಿಕತ್ವ ಮಾಡ್ಕೊಂಡಿರ್ತಾರೋ ಅದರಲ್ಲಿ ನಮ್ಮ ಹೆಣ್ಮಕ್ಳು ಹೋಗಿ ಕುಲಾಸೆನೂ ಮಾಡಿ ಬಂದಿರ್ತಾರೆ. ಕುಲಾಸೆ ಮಾಡಿ ಬಂದಿರ್ತಾರೆ, ಆಸ್ತಿ ಪಾಲು ಪಾರಿಕತ್ವ ಆಗೋಗಿರತ್ತೆ. ಆಮೇಲೆ ಅದು ಪಾರ್ಟಿಷನ್ ಡೀಡ್ ಆಗಿರ್ಬೋದು, ಎಲ್ಲದನ್ನ ಕೂಡ ಮಾಡಿ ಅದನ್ನ ರಿಜಿಸ್ಟ್ರೇಷನ್ ಕೂಡ ಆಗಿರ್ತದೆ. ಸೊ ಇನ್ ಕೇಸ್ 2004 ತನಕ ಯಾವುದೇ ಆಸ್ತಿ ಪಾಲು ಪಾರಿಕತ್ವ ಆಗಿಲ್ಲ, ಬರೀ ಅವರು ಉಳುಮೆ ಮಾಡ್ಕೊಂಡಿರ್ತಾರೆ ಗಂಡು ಮಕ್ಕಳು ಅಂದಾಗ, ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೋಗಿ ಫೈಟ್ ಮಾಡಬಹುದು. ಸೊ ಅದಕ್ಕಿಂತ ಮುಂಚೆ ನಮ್ಮ ಕಾನೂನಲ್ಲಿ ಹಾಗೇನೆ ಈಗ ಒಂದು ಕಾಲಘಟ್ಟದ ತನಕ ಹಕ್ಕಿರ್ಲಿಲ್ಲ. ಒಂದು ಸತಿ ಹಕ್ಕು ಬಂದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಹಕ್ಕು. ಅದಕ್ಕಿಂತ ಹಿಂದಕ್ಕೆ ಹೋಗಿ ಮತ್ತೆ ನಾನು ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಸೊ ಅಲ್ಲಿ ನೀವು ಎಷ್ಟೇ ಫೈಟ್ ಮಾಡಿದ್ರು ನಿಮಗೆ ಸಿಗುದಿಲ್ಲ. ಸೊ ನೀವು ಅವಾಗ ಫೈಟ್ ಮಾಡ್ಬೇಕು. ಒಂದು ಮುಂಚೆನೆ ಪಾರ್ಟೇಷನ್ ಡೀಡ್ ಆಗಿದ್ರೆ ಅಲ್ಲಿ ನೀವು ಹೋಗಿ ಫೈಟ್ ಮಾಡ್ತೀನಿ ಅಂತ ಯಾರ್ಯಾರೋ ಏನೇನೋ ಹೇಳ್ತಾರೆ. ಬಟ್ ಆದ್ರೆ ನ್ಯಾಯಬದ್ಧವಾಗಿ ನೋಡಕ್ ಹೋದ್ರೆ ನೀವು ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಕೂಡ ಅಲ್ಲಿ ನಿಮಗೆ ಸಿಗುವಂತಹ ಅವಕಾಶಗಳು ತುಂಬಾ ಕಡಿಮೆ. ಯಾಕಂತ ಹೇಳಿದ್ರೆ 2004 ಕಾಯ್ದೆ ಬರೋಕ್ಕೂ ಮುಂಚೆನೆ ಪಾಲು ಪಾರಿಕತ್ವ ಆಗಿರುವಂತದ್ದು. ಸೊ ತದನಂತರ ನೀವು ಪಾಲು ಪಾರಿಕತ್ವ ಮಾಡಿಕೊಂಡು ನಿಮ್ಮ ಹೆಸರನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಫೈಟ್ ಮಾಡಿ, ನಿಮಗೆ ಸಿಗುವಂತಹ ಇದು ಸಿಗತ್ತೆ. ಬಟ್ ಆದ್ರೆ ನಾನು ಹೇಳುದೇನು ಅಂತ ಹೇಳಿದ್ರೆ, ಇದೇ ಅಪ್ಪ ಅಮ್ಮ, ಇದೇ ಅಣ್ಣ ನಿಮ್ಮ ಮದುವೆ ಟೈಮಲ್ಲಿ ಆಗಿರ್ಬೋದು, ನಿಮ್ಮ ಬಾಣಂತನದ ಟೈಮಲ್ಲಿ ಆಗಿರ್ಬೋದು, ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಇವರೇ ಬೇಡ ಅಂತ ಹೇಳ್ತಾರೆ, ಅಣ್ಣ ನಿಮ್ಗೆ ನನ್ಗೆ ಏನು ಬೇಡ, ನನ್ನ ತೃಪ್ತಿಯಾಗಿದೆ. ಎಷ್ಟೋ ಜನ ತವ್ರ ಮನೆಯನ್ನ ಅಳಿಸಿದವರು ಇದ್ದಾರೆ ಹೆಣ್ಣು ಮಕ್ಕಳು, ಇಲ್ಲ ಅಂತ ಹೇಳಲ್ಲ. ಸೊ ಇದೊಂದು ಅವಕಾಶವನ್ನ ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನ ನಾನು ಹೇಳಿದ್ನಲ್ಲ, ಹೇಗೆ ಡೌರಿ ಆಕ್ಟ್ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ, ಅದನ್ನ ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಆ ಆಕ್ಟ್ ಅನ್ನ ಸದುಪಯೋಗ ಪಡ್ಕೋತೀವೋ ಹಾಗೇನೆ ಈ ಆಸ್ತಿ ಅಂತ ಬಂದಾಗ ಕೂಡ ಅದರ ಸದುಪಯೋಗವನ್ನ ಪಡ್ಕೋ. ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 1 ಎಕರೆ ಜಮೀನು, ಆಲ್ರೆಡಿ 2 ಜನ ಅಣ್ಣ ತಮ್ಮಂದಿರ್ತಾರೆ, ಅವರಿಗೇನೆ ಅರ್ಧ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಸಾಲ ಮಾಡಿ ಅಕ್ಕ ತಂಗಿಯವ್ರನ್ನ ಮದುವೆ ಮಾಡಿರ್ತಾರೆ, ಚಿನ್ನ ಹಾಕಿರ್ತಾರೆ, ಒಡವೆ ಹಾಕಿರ್ತಾರೆ, ಬಾಣಂತನ ಮಾಡಿರ್ತಾರೆ, ಬಾಗಿನ ಪ್ರತಿ ವರ್ಷ ತಗೊಂಡೋಗಿ ಕೊಡ್ತಿರ್ತಾರೆ, ಎಲ್ಲಾ ಮಾಡ್ತಿರ್ತಾರೆ. ಮತ್ತೆ ಬಂದು ಫೈಟ್ ಮಾಡೋದು ಈ 1 ಎಕರೆಗೆ. ಅವಾಗ ನಮ್ಮ ಹೆಣ್ಮಕ್ಳು ಯೋಚನೆ ಮಾಡ್ಬೇಕು. ಗಂಡ ಹೇಳ್ತಾನೆ, ಇನ್ನೊಬ್ರು ಹೇಳ್ತಾರೆ ಅಂದಿದ ತಕ್ಷಣನೇ ಹೋಗೋದಲ್ಲ, ಯೋಚನೆ ಮಾಡ್ಬೇಕು. ನನ್ನ ಹತ್ರ ಒಂದು ಕೇಸ್ ಇದೆ. ಆ ಕೇಸಲ್ಲಿ ಏನು ಅಂದ್ರೆ, ಗಂಡ ಹುಷಾರಿಲ್ದೆ ಮಲಗಿರ್ತಾನೆ. ಅಂತ ಟೈಮಲ್ಲಿ ಈಕೆ ಗಂಡನ್ ಬಿಟ್ಟು ಹೋಗಿರ್ತಾಳೆ. ಇವನೇನು ಉಳಿಯಲ್ಲ ಅಂತ ಹೇಳಿ 2 ಜನ ಮಕ್ಳನ್ ಕರ್ಕೊಂಡು ಅವಳು ಹೋಗಿರ್ತಾಳೆ. 25 ವರ್ಷ ತನಕ ಅವಳು ತಿರುಗಿನೇ ನೋಡಲ್ಲ, ಗಂಡ ಬದುಕಿದಾನೋ ಸತ್ತಿದಾನೋ ಅಂತ ನೋಡಿಲ್ಲ. ತದನಂತರ ಹಾಸಿಗೆ ಹಿಡ್ದಿದ್ದಾನೆ ಅಂತೇಳಿ 3 ಜನ ಎಲ್ಲ ಸೇರಿ ಇನ್ನೊಂದು ಮದುವೆ ಮಾಡಿರ್ತಾರೆ ಗಂಡನಿಗೆ. ಗಂಡನಿಗೆ 3 ಜನ ಎಲ್ಲ ಸೇರಿ ಮದುವೆ ಮಾಡಿದ್ಮೇಲೆ ಅವ್ರಿಗೆ 2 ಮಕ್ಳಾಗಿರುತ್ತೆ. ಆ ಮಕ್ಳೀಗ 20-25 ವರ್ಷ. ಆ ಮಕ್ಕಳಿಗೆ ಇವ್ರು ಉಳುಮೆ ಜೀವನ ನಡೆಸ್ತಾ ಇರ್ತಾರೆ. ಗೊತ್ತಿಲ್ದೇನೆ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿ ಎಕ್ಸ್ಪಾರ್ಟಿ ಮಾಡ್ಕೊಂಡು ಗಂಡನಿಗೆ ಅರಿವೇ ಇಲ್ಲದಂಗೆನೆ ಗಂಡನ ಆಸ್ತಿನ ಈಗ ಕೇಳಕ್ ಬರ್ತಾಳೆ. ಅಂತ ಸಂದರ್ಭದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಸಿಗತ್ತೆ. ಮೊದಲನೇ ಹೆಂಡತಿಗೂ ಎರಡನೇ ಹೆಂಡತಿಗೂ ಸಿಗುತ್ತೆ, ಮಗನಿಗೂ ಸಿಗತ್ತೆ. ನೈತಿಕವಾಗಿ ನೋಡುವಂತಹ ಜವಾಬ್ದಾರಿ ನಮಗಿರ್ಬೇಕು. ಹಾಗೇನೆ ಅಪ್ಪ ಅಮ್ಮನ ಆಸ್ತಿಯನ್ನ ನಾನು ನೈತಿಕವಾಗಿ ತಗೊಳ್ತಾ ಇದ್ದೀನ ಅನ್ನೋ ಒಂದು ಜವಾಬ್ದಾರಿ ಕೂಡ ನಮ್ಮ ಮಹಿಳೆಯರಿಗೆ ಇರ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಹಕ್ಕನ್ನ ಕೊಟ್ಟಿದ್ದಾರೆ, ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ
ಪಾಲನ್ನ ಸಿಗಬೇಕು ಅನ್ನೋ ಒಂದು ಹಕ್ಕನ್ನ ಕೊಟ್ಟಿದ್ದಾರೆ. ಆ ಹಕ್ಕನ್ನ ನಾನು ಎಷ್ಟು ಮಟ್ಟಿಗೆ ಬಳಸಬೇಕು, ಇಲ್ಲ ನನಗೆ ಪ್ರತಿ ವರ್ಷ ಅಪ್ಪ ಅಮ್ಮ ಕೊಡುವಂತಹ ತವ್ರ ಮನೆ ಬಾಗಿಣನೇ ಮುಖ್ಯ ಈ ಆಸ್ತಿಗಿಂತ ಅಂತ ಯೋಚನೆ ಮಾಡೋದು ಕೂಡ. ಈಗ 10 ಎಕರೆ 20 ಎಕರೆ 30 ಎಕರೆ ಇದೆ ತಗೊಳ್ಳಿ ನೀವು, ಹೌದು ಹೌದು ಹೌದಲ್ವಾ? ಇರೋ ಅರ್ಧ ಕುಂಟೆ 1 ಎಕರೆ ಅರ್ಧ ಎಕರೆ ಅದಕ್ಕೆ ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ನೈತಿಕತೆಯನ್ನ ನೀವು ತವ್ರ ಮನೆ ತಂಪಾಗಿರ್ಲಿ ಅಂತ ಬಯಸ್ಬೇಕು ಅಥವಾ ತವ್ರ ಮನೆಗೆ ಕಷ್ಟ ಕೊಡ್ಬೇಕಾ ಅಂತ ಹೇಳ್ಬೇಕು, ಎರಡನ್ನ ಕೂಡ ಯೋಚನೆ ಮಾಡುವಂತಹ ಜವಾಬ್ದಾರಿ ಅವರ ಹತ್ರನೇ ಇದೆ. ಹೌದು, ಆದ್ರೆ ಈ ಕಾಯ್ದೆಯಲ್ಲಿ ಅವರಿಗೆ ಹಕ್ಕಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳತ್ತೆ. ಆದ್ರೆ ನಾವು ಎಲ್ಲಿಗೆ ಈ ಕಾಯ್ದೆಯನ್ನ ಬಳಸಬೇಕು ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕು ಅಂತ ನಾನು ಮಹಿಳೆಯರಿಗೆ ಕೇಳ್ಕೊಳ್ತೇನೆ. ಈಗ ಇಷ್ಟೆಲ್ಲ ಹೇಳಿದ್ರಿ ಮೇಡಮ್, ಈಗ ನಮ್ಮ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರಿಗೆ ಬಂದ್ರೆ ಇವರಿಗೆ ಇರ್ತಕ್ಕಂತಹ ಒಂದು ಮದುವೆ ಕಾಯ್ದೆ ಬಗ್ಗೆ ಒಂದು ಸ್ವಲ್ಪ ಅದೇ ಈಗ ನಾವೇನು ಟ್ರಿಪಲ್ ತಲಾಕ್ ಅನ್ನೋದ್ರ ಬಗ್ಗೆ ಏನು ಮಾತಾಡಿದ್ವಿ ಅಲ್ವಾ, ನಾವು ಹಿಂದೆ ಕೂಡ ಸುಮಾರು ಚರ್ಚೆ ಆಗಿತ್ತು, ಆಗ್ತಾ ಇತ್ತು. ಹೌದು, ಟ್ರಿಪಲ್ ತಲಾಕ್ ಬಗ್ಗೆ ನಾವು ಮಾತಾಡಿದ್ವಿ. ಆ ಟ್ರಿಪಲ್ ತಲಾಕ್ ಇಂದ ಒಂದಷ್ಟು ಜನ ಮಹಿಳೆಯರು ಸಂಕಷ್ಟಕ್ಕೆ ಈಡಾದಂತವರು, ತುಂಬಾ ಒಂದು ಕಷ್ಟಕರವಾದ ಪರಿಸ್ಥಿತಿಗೆ ಹೋಗಿ ಬಿದ್ದಂತಹ ಮಹಿಳೆಯರನ್ನ ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಮೇನ್ವಾಗಿ ಏನ್ ಹೇಳ್ತಾರೆ ಅಂದ್ರೆ ಟ್ರಿಪಲ್ ತಲಾಕ್ ಅಂತ ಏನಿದೆ ಅಲ್ಲ, ನ್ಯಾಯಾಂಗ ಭದ್ರತೆಯನ್ನ ಈ ಕಾಯ್ದೆ ಅಡಿಯಲ್ಲಿ ಕೊಡ್ತಾ ಇದೆ. ಯಾವುದು ನಮ್ಮ ಮಹಿಳೆಯರಿಗೆ, ಮುಸ್ಲಿಂ ಮಹಿಳೆಯರಿಗೆ. ಯಾಕಂದ್ರೆ ಅವರಲ್ಲಿ ಮರು ಮದುವೆ ಇದೆ, 3 ಸತಿ ತಲಾಕ್ ಹೇಳಿದ ತಕ್ಷಣನೇ ಈಕ್ವಲ್ ಟು ಡೈವೋರ್ಸ್ ಅಂತ ಇದೆ ಅವರ ಧರ್ಮದಲ್ಲಿ. ಅದು ಅವರ ಆಚರಣೆ, ಅದನ್ನ ನಾವು ಪ್ರಶ್ನೆ ಮಾಡುವಂತಹ ಹಕ್ಕು ಇಲ್ಲ. ಹಾಗಂತ ಹೇಳಿದ ತಕ್ಷಣನೇ ಎಷ್ಟೋ ಮಹಿಳೆಯರಿಗೆ ಅದರಿಂದ ಒಂದು ಸಂಕಷ್ಟ ಪರಿಸ್ಥಿತಿಗೆ ಅವರು ಬಂದು ಬೀಳ್ತಾ ಇದ್ದಾರೆ. ಅವರಿಗೆ ಸಿಗ್ಬೇಕಾದಂತಹ ನ್ಯಾಯಬದ್ಧವಾದಂತಹ ಮೇಂಟೆನೆನ್ಸ್ ಸಿಗುದಿಲ್ಲ, ಅವರಿಗೆ ಮಕ್ಕಳ ಹಕ್ಕುಗಳು ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಕಾಯ್ದೆಯಲ್ಲಿ ತಾಯಿಯನ್ನ ಥರ್ಡ್ ಗಾರ್ಡಿಯನ್ ಅಂತ ಕರೀತಾರೆ. ಮೊದಲನೆಯ ಗಾರ್ಡಿಯನ್, ನಮ್ಮ ಬೇರೆ ಎಲ್ಲ ಧರ್ಮದಲ್ಲೂ ನಾವು ತಂದೆ ತಾಯಿ ಪ್ರಪ್ರಥಮ ಗಾರ್ಡಿಯನ್, ಆದ್ರೆ ಮುಸ್ಲಿಂ ಧರ್ಮದಲ್ಲಿ ತಾಯಿಯನ್ನ ಥರ್ಡ್ ಗಾರ್ಡಿಯನ್ ಅಂತ ಕರೀತಾರೆ. ಹೆಂಗೆ ಕರೀತಾರೆ? ಮೊದಲನೇ ಗಾರ್ಡಿಯನ್ ಅಪ್ಪ, ಅಪ್ಪಂದ ನಂತರ ಅಪ್ಪನ ಸಂಬಂಧಿಕರು ಅತ್ತೆ ಮಾವ ಯಾರೆಲ್ಲ ಇರ್ತಾರೆ ಅವರಿಗೆ ಅವರು ಸೆಕೆಂಡ್ ಗಾರ್ಡಿಯನ್. ಥರ್ಡ್ ಗಾರ್ಡಿಯನ್ ಅಮ್ಮ. ಇವ್ರು ಯಾರು ನೋಡ್ಕೊಳ್ಳಿಲ್ಲ ಅಂದಾಗ ಮಾತ್ರ ಥರ್ಡ್ ಗಾರ್ಡಿಯನ್. ಸೊ ಈ ಕಾಯ್ದೆಯಲ್ಲಿ ಅವರು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವಳಿಗೆ ಸಿಗಬೇಕಾದಂತಹ ನ್ಯಾಯ ಭದ್ರತೆ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಮುಖ್ಯವಾಗಿ ಅವಳಿಗೆ ಮೇಂಟೆನೆನ್ಸ್ ಆಗಿರ್ಬೋದು, ತಲಾಖನ್ನ ಡಿವೋರ್ಸ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಅವಳಿಗೆ ನ್ಯಾಯಬದ್ಧವಾಗಿ ಸಿಗ್ಬೇಕಾದಂತಹ ರಕ್ಷಣೆಗಳಾಗಿರ್ಬೋದು, ಚೈಲ್ಡ್ ಕಸ್ಟಡಿ ಬಗ್ಗೆ ಮಾತಾಡ್ತಾರೆ ಅಲ್ಲಿ. ಸೊ ಈ ಎಲ್ಲಾ ವಿಷಯಗಳ ಬಗ್ಗೆ ನಮ್ಮ ಟ್ರಿಪಲ್ ತಲಾಕು ಮ್ಯಾರೇಜ್ ಏನು ಪ್ರೊಟೆಕ್ಷನ್ ಇದೆ ಅದ್ರಲ್ಲಿ ಮಾತಾಡ್ತಾ ಇದ್ದೀವಿ. ಜೊತೆಗೆ ಈಗ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಬಂದ್ರೆ ಸಂಕ್ಷಿಪ್ತವಾಗಿ ಒಂದೊಂದೇ ಹೇಳಿ ಮೇಡಮ್. ಅದರಲ್ಲಿ ನಮ್ಮ ವಿಶೇಷವಾಗಿ ಬೇಟಿ ಬಚಾವೋ ಬೇಟಿ ಪಢಾವೋ ಆಗಿರ್ಬೋದು, ಕಿಶೋರಿ ಬಾಲಕಿಯರ ಯೋಜನೆ ಆಗಿರ್ಬಹುದು, ಮುದ್ರಾ ಯೋಜನೆ ಆಗಿರ್ಬಹುದು, ಮಹಿಳಾ ಸಹಾಯವಾಣಿ ಆಗಿರ್ಬಹುದು, PM ಮಾತ್ರ ವಂದನಾ ಯೋಜನೆ ಆಗಿರ್ಬಹುದು, ಈ ತರದ್ದು. ಸೊ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ಭ್ರೂಣ ಹತ್ಯೆ ಸ್ಟಾರ್ಟ್ ಆಯ್ತಲ್ಲ. ಬೇಟಿ ಬಚಾವೋ ಬೇಟಿ ಪಢಾವೋ. ಬೇಟಿ ಬಚಾವೋ ಅಂತ ಹೇಳಿ ಹೆಣ್ಮಕ್ಳನ್ನ ಉಳಿಸಿ ಹೆಣ್ಮಕ್ಳಿಗೆ ಓದಿಸಿ. ವೆರಿ ಸಿಂಪಲ್ ಟ್ಯಾಗ್ ಲೈನ್ ಅದು. ಸೊ ಭ್ರೂಣ ಹತ್ಯೆ ಮಾಡಬೇಡಿ, ಹೆಣ್ಣು ಮಕ್ಕಳನ್ನ ಓದಿಸಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಬಂದಂತಹ ಕಾಯ್ದೆ ನಮ್ಮ RTE, ರೈಟ್ ಟು ಎಜುಕೇಶನ್. ಸೊ ರೈಟ್ ಟು ಎಜುಕೇಶನ್ ಅಪ್ ಟು 10ನೇ ಕ್ಲಾಸ್ ತನಕ ಪ್ರತಿಯೊಬ್ಬ ಮಗುವಿಗೂ ಕೂಡ ಓದುವಂತಹ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. ಉನ್ನತ ಶಿಕ್ಷಣವನ್ನ ಕೊಡಬೇಕು ಹೆಣ್ಣು ಮಕ್ಕಳಿಗೆ, ಯಾವುದೇ ರೀತಿಯ ಭೇದ ಭಾವವನ್ನ ನೋಡಬಾರದು ಶಿಕ್ಷಣದ ಸಂದರ್ಭದಲ್ಲಿ. ಸೊ ಬೇಟಿ ಬಚಾವೋ ಬೇಟಿ ಪಢಾವೋ ಇದರ ಯೋಜನೆಯನ್ನ 2015ರಲ್ಲಿ ತಗೊಂಡ್ ಬರ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದು, ಅವರಿಗೆ ಶಿಕ್ಷಣವನ್ನು ಒದಗಿಸುವಂಥದ್ದು, ಸಮಾಜದಲ್ಲಿ ಅವರ ಸ್ಥಾನಮಾನವನ್ನ ಹೆಚ್ಚಿಸುವಂತಹ ಒಂದು ಮೂಲ ಉದ್ದೇಶದಿಂದ ಈ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋದನ್ನ ತಗೊಂಡ್ ಬರ್ತಾರೆ. ಸೊ ಇಲ್ಲಿ ಹೆಣ್ಣು ಮಕ್ಕಳಿಗೆ ಜನನ ಪ್ರಮಾಣವನ್ನ ಹೆಚ್ಚಿಸುವಂತದ್ದು, ಅಲ್ಲಿ ಪ್ರಮೋಷನ್. ಯಾಕಂದ್ರೆ ಹೆಣ್ಣು ಮಕ್ಕಳು ಅಂತ ಗೊತ್ತಾಗಿದ ತಕ್ಷಣನೇ ಭ್ರೂಣ ಹತ್ಯೆ ಮಾಡ್ತಾ ಇದ್ರು, ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಅಂತ ಗೊತ್ತಾಗಿದ ತಕ್ಷಣನೇ ತಿಪ್ಪೆಯಲ್ಲಿ ಮಗುವನ್ನ ಬಿಸಾಡಿ ಬರುವಂತದ್ದು. ಕೆಲವೊಂದು ಕಡೆ ನನಗೆ ಹೆಣ್ಣು ಮಗು ಬೇಡ ಅಂತ ಹೇಳಿ ಅಡಾಪ್ಷನ್ ಸೆಂಟರ್ಗೆ ಸರೆಂಡರ್ ಪಾಲಿಸಿ ಅಂತ ಕೂಡ ನಮ್ಮ ಅಡಾಪ್ಷನ್ ಇನ್ನೊಂದು ಸತಿ ಯಾವಾಗಾದ್ರೂ ನಾವು ಮಾತಾಡೋಣ ಅಡಾಪ್ಷನ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಸರೆಂಡರ್ ಪಾಲಿಸಿ ಅನ್ನೋದು ಕೂಡ ಇದೆ. ಏನಂದ್ರೆ ನನಗೆ ಈ ಮಗು ನೋಡ್ಕೊಳ್ಳಿಕ್ಕೆ ಆಗಲ್ಲ, ಸೊ ಹಾಗಾಗಿ ಈ ಮಗುವನ್ನ ನಾನು ಸರ್ಕಾರಕ್ಕೆ ಒಪ್ಪಿಸ್ತಿದ್ದೀನಿ, ಆ ಮಗುವನ್ನ ನೀವು ಬೇರೆ ಕಡೆಗೆ ಯಾರಿಗಾದ್ರೂ
ಯಾರಿಗೆ ಅಡಾಪ್ಷನ್ ಮಾಡ್ಲಿಕ್ಕೆ ಇಷ್ಟ ಇದೆ ಅವರಿಗೆ ಕೊಡಿ ಅಂತ ಹೇಳಿ ಸರೆಂಡರ್ ಮಾಡುವಂತಹ ಒಂದು ಪರಿಸ್ಥಿತಿ. ಸೊ ಸರೆಂಡರ್ ಮಾಡೋ ಟೈಮಲ್ಲಿ ಹೆಣ್ಣು ಮಗು ನನಗೆ ಬೇಡ ಅಂತ ಹೇಳಿ ಸರೆಂಡರ್ ಮಾಡೋದು ಒಂದಷ್ಟು ಪ್ರಕರಣಗಳು ಕೂಡ ಇದಾವೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳನ್ನ ರಕ್ಷಿಸಿ, ಹೆಣ್ಣು ಮಕ್ಕಳ ಜನನವನ್ನ ಕಾಪಾಡಿ ಹೆಚ್ಚಿಸಿ, ಹಾಗೇನೆ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ತದನಂತರ ಸೊ ಕಿಶೋರಿ ಬಾಲಕಿಯರ ಯೋಜನೆ ಅಂತ ಬರುತ್ತೆ. ಸೊ ಕಿಶೋರಿ ಬಾಲಕಿಯರ ಯೋಜನೆ ಅಂತ ಹೇಳಿದ ತಕ್ಷಣನೇ 11ರಿಂದ 14 ವರ್ಷ ಆಗಿರ್ಬೋದು, 14ರಿಂದ 18 ವರ್ಷದವರ ಹೆಣ್ಣು ಮಕ್ಕಳಾಗಿರ್ಬೋದು, ಇವರ ಪೋಷಣೆ, ಆರೋಗ್ಯ ಮತ್ತು ಜೀವನ ಕೌಶಲ್ಯ ಅಭಿವೃದ್ಧಿಯನ್ನ ಕಲ್ಪಿಸಿಕೊಡುವಂಥದ್ದು. ಇಲ್ಲಿ ನಾವು ಮೇನ್ ಆಗಿ ನೋಡಕ್ ಸಿಗೋದು ಏನು ಅಂತ ಹೇಳಿದ್ರೆ, ಒಂದಷ್ಟು ಜನ ಅಡಾಲೆಸೆನ್ಸ್ ಅಂತ ನಾವೇನ್ ಕರಿತೀವಿ, ಕಿಶೋರಿಯರು ಅಂತ ನಾವೇನ್ ಕರಿತೀವಿ, ಯಾವ್ದ್ಯಾವ್ದೋ ಪರಿಸ್ಥಿತಿಯಿಂದ ಅವರು ಶಾಲೆಯನ್ನ ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಅವರ ಇರುವಂತಹ ಊರಿಂದ ಬೇರೆ ಊರಿಗೆ ಅವ್ರ ತಂದೆ ತಾಯಿ ಕಳಿಸ್ಕೊಡಕ್ಕೆ, ಹಾಸ್ಟೆಲ್ಗೆ ಹೋಗೋದ್ ಬೇಡ ಅಂತ ಹೇಳಿ ಅವಳನ್ನ ಸ್ಕೂಲಿಂದ ವಂಚಿತೆಯನ್ನಾಗಿ ಮಾಡಿರ್ತಾರೆ, ಎಜುಕೇಶನ್ ಇಂದ ವಂಚಿತೆಗಳನ್ನಾಗಿ ಮಾಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪಕ್ಕದೂರಿಗೆ ಟ್ರಾವೆಲ್ ಮಾಡಕ್ಕೆ ಬಸ್ ಫೆಸಿಲಿಟಿಗಳು ಇಲ್ಲ. ಈಗ ಅಫ್ಕೋರ್ಸ್ ಅದನ್ನೆಲ್ಲ ಒಂದು ತೆಗೆದು ಹಾಕಬೇಕು ಅಂತ ಹೇಳಿ ಮುರಾರ್ಜಿ ಸೆಂಟರ್ಸ್ ಗಳನ್ನ ಓಪನ್ ಮಾಡಿದ್ದಾರೆ ನಮ್ಮ ಸರ್ಕಾರದಿಂದ. ಹಾಸ್ಟೆಲ್ಸ್ ಓಪನ್ ಮಾಡಿದ್ದಾರೆ, SC/ST ಹಾಸ್ಟೆಲ್ಸ್ ಓಪನ್ ಮಾಡಿದ್ದಾರೆ, BCM ಹಾಸ್ಟೆಲ್ ಇದೆ, ಮೈನಾರಿಟಿ ಹಾಸ್ಟೆಲ್ಸ್ ಇದಾವೆ. ಈ ತರ ಹಲವಾರು ಹಾಸ್ಟೆಲ್ಗಳನ್ನ ತಂದು ಕೊಟ್ಟಿದ್ರು ಕೂಡ ಎಷ್ಟೋ ಹೆಣ್ಣು ಮಕ್ಕಳು ಆಫ್ಟರ್ 7th ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಥವಾ 8ನೇ ಕ್ಲಾಸ್ ಆಗಿರ್ಬೋದು, ತದನಂತರ ಅವ್ರ ಶಾಲೆ ಮುಖವನ್ನೇ ನೋಡದೆ ಇರುವಂತಹ ಎಷ್ಟೋ ಹೆಣ್ಣು ಮಕ್ಕಳು ಈಗಲೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಇಂತಹ ಹೆಣ್ಣು ಮಕ್ಕಳಿಗೆ ಅವರಿರುವಂತಹ ಊರುಗಳಲ್ಲೇನೆ ಅವರಿಗೆ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ಒಂದು ಇದು. ಯಾರು ಸ್ಕೂಲ್ ಡ್ರಾಪ್ ಔಟ್ಸ್ ಇರ್ತಾರೆ. ಮತ್ತೆ ಇನ್ನೂ ಒಂದಿದೆ ಏನು ಅಂತ ಹೇಳಿದ್ರೆ, ನಮಗೆ ಇಂಗ್ಲಿಷ್ ಕಷ್ಟ, ಹಿಂದಿ ಕಷ್ಟ, ನಾನು ಓದಕ್ಕಾಗಲ್ಲ, ನಾನು ಓದಿದ್ರೆ ನಾನು ಫೇಲ್ ಆಗ್ಬಿಡ್ತೀನಿ ಅನ್ನೋ ಒಂದು ಪ್ರಿಕನ್ಸೀವ್ಡ್ ಥಾಟ್. ಅಯ್ಯೋ ನಾನು ಫೇಲ್ ಆಗ್ಬಿಟ್ರೆ ಏನಪ್ಪಾ, ಎಲ್ಲಾರ ಮುಂದೆ ಮರ್ಯಾದೆ ಹೋಗುತ್ತೆ, ನನ್ಗೆ ಇಂಗ್ಲಿಷ್ ಕಷ್ಟ ಆಗ್ತಿದೆ, ನಾನು ಓದಕ್ ಇಷ್ಟಪಡಲ್ಲ. ಎಷ್ಟೋ ಕಿಶೋರಿಯರು ಮತ್ತೆ ನಮ್ಮ ಯಂಗ್ ಅಡಾಲೆಸೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಇದಾರಲ್ಲ, ಅವರು ಒಂದಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್ಸ್ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಸಿಗತ್ತೆ. ಸ್ಪೆಷಲಿ ಆಫ್ಟರ್ ಕೋವಿಡ್ ನಂತರ ಎಬವ್ ಹೈಸ್ಕೂಲ್ ತುಂಬಾ ಜನ ಬ್ಯಾಕ್ ಟು ಚೈಲ್ಡ್ ಲೇಬರ್, ಸ್ಕೂಲ್ ಡ್ರಾಪ್ ಔಟ್ ಕಂಪ್ಲೀಟ್. 1 ವರ್ಷ 2 ವರ್ಷ ಕೋವಿಡ್ ಆಗಿದ ತಕ್ಷಣನೇ ಸ್ಕೂಲ್ ಎಲ್ಲ ಮುಚ್ಚಿದ್ವು, ಎಲ್ಲರೂ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಒಂದ್ಸತಿ ದುಡ್ಡಿನ ರುಚಿ ನೋಡಿದ ಮಕ್ಕಳು ವಾಪಸ್ ಸ್ಕೂಲ್ಗೆ ಹೋಗ್ಲಿಲ್ಲ. ಎಷ್ಟು ಕರೆದ್ರು, ಎಷ್ಟು ಹೊಡೆದ್ರು ಬಡದ್ರು ಪೇರೆಂಟ್ಸ್ಗೂ ನಾವು ಹೋಗಿ ಕೇಳ್ತೀವಿ. ಈಗ ನಮ್ಮ ಟೀಚರ್ಸ್ ಎಲ್ಲ ಸರ್ವೆ ಮಾಡಿ ಎಲ್ಲಾರು ಎತ್ಕೊಂಡ್ ಬರ್ತಾರೆ, ಅಂದ್ರೂ ಕೂಡ ನಾವು ಬರಲ್ಲ ಮೇಡಮ್, ನಮ್ಗೆ ಓದಕ್ಕಾಗಲ್ಲ ಮೇಡಮ್, ನಾವು ಕೆಲಸ ಮಾಡ್ಕೊಂಡಿರ್ತೀವಿ. ಸೊ ಅಂತವರಿಗೆ ಒಂದಷ್ಟು ಯೋಜನೆಗಳು, ಸ್ಕಿಲ್ ಡೆವಲಪ್ಮೆಂಟ್ ಏನೆಲ್ಲ ಸ್ಟಾರ್ಟ್ ಆಗಿದೆ. ಬ್ಯೂಟಿಷಿಯನ್ ಕೋರ್ಸ್ ಇದೆ ಅವರಿಗೆ, ಟೈಲರಿಂಗ್ ಕೋರ್ಸ್ ಇದೆ, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ, ಕಂಪ್ಯೂಟರ್ ಟ್ರೈನಿಂಗ್ ಇದೆ, ಡ್ರೈವಿಂಗ್ ಕ್ಲಾಸಸ್ ಇದೆ. ಸೊ ಇದ್ರ ಜೊತೆಗೆ ನಮ್ಮಲ್ಲಿ ರೂಟ್ ಸೆಟ್ ಮತ್ತೆ ಕಾಪ್ ಸೆಟ್ ಅಂತ ಇದೆ. ಇಲ್ಲಿ ನಮ್ಮ ಅದ್ರ ಬಗ್ಗೆ ನಾವು ಚಿಕ್ಕಮಂಗ್ಳೂರಲ್ಲಿ ಕಾಪ್ ಸೆಟ್ ಅಂತ ಇದೆ. ಸೊ ಅಲ್ಲಿ ಏನಾಗತ್ತೆ, ಫ್ರೀ ಆಗಿ ಅವರಿಗೆ ವಸತಿ ಮತ್ತೆ ಸ್ಟೈಫನ್ ಕೂಡ ಕೊಟ್ಟು ಅವರಿಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಕೊಡುವಂತದ್ದು. ಸೊ ಈ ತರ ಒಂದಷ್ಟು ಯೋಜನೆಗಳನ್ನ ಇದರಲ್ಲಿ ತಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಅವರಲ್ಲಿರುವಂತಹ ಒಂದು ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡುವಂತದ್ದು, ಆಮೇಲೆ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವ ಉದ್ಯೋಗವನ್ನ ಕಲ್ತ್ಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಿಶೋರಿಯರ ಯೋಜನೆಯನ್ನ ತಂದಿರುವಂತದ್ದು. ಅದ್ರ ಜೊತೆಗೆ ನಮ್ದು ಮುದ್ರಾ ಯೋಜನೆ ಎಲ್ಲರಿಗೂ ಗೊತ್ತಿದೆ, PMMY ಅಂತ ಹೇಳಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಸೊ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಎಷ್ಟು ನಿಮಗೆ 50,000ದಿಂದ 10 ಲಕ್ಷದ ತನಕ ನಿಮಗೆ ಏನು ಕ್ರೆಡಿಟ್ ಲಿಂಕೇಜ್ ಅನ್ನ ಮಾಡುವಂತದ್ದು. ಯಾರಿಗೆ ಮುಖ್ಯವಾಗಿ ಸಣ್ಣ ಉದ್ಯೋಗಿಗಳು ಯಾರೆಲ್ಲ ಇದ್ದಾರೆ, ಫಾರ್ ಎಕ್ಸಾಂಪಲ್ ಪೆಟ್ಟಿ ಶಾಪ್ ಇಟ್ಕೊಳ್ಳುವಂತವ್ರು ಇರ್ಬೋದು, ಅಥವಾ ಕೈಗಾಡಿಗಳಲ್ಲಿ ತಮ್ಮ ಉದ್ಯೋಗವನ್ನ ಸ್ವ ಉದ್ಯೋಗವನ್ನ ಮಾಡುವಂತವ್ರು. ಸೊ ಅವ್ರಿಗೆಲ್ಲರಿಗೂ ಬಡ್ಡಿ ದರದ ಅಂದ್ರೆ ಕಮ್ಮಿ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳ ಮೂಲಕ ಅವರಿಗೆ ಲೋನ್ ಲಿಂಕೇಜ್ ಅನ್ನ, ಕ್ರೆಡಿಟ್ ಲಿಂಕೇಜ್ ಅನ್ನ ಮಾಡಿ ಕೊಡುವಂತದ್ದು, ಸಬ್ಸಿಡೈಸ್ಡ್ ಲೋನ್ ಗಳನ್ನ ಕೊಡುವಂತದ್ದು. ಸೊ ಇಲ್ಲಿ ನಮಗೆ ಈ ಮುದ್ರಾ ಯೋಜನೆಯಲ್ಲಿ ನೋಡಕ್ ಸಿಗತ್ತೆ. ಇಲ್ಲಿ ಮುಖ್ಯವಾಗಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ, ಮಹಿಳೆಯರ ಸ್ವಂತ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕು. ಅಟ್ಲೀಸ್ಟ್ ಒಂದು
ತರಕಾರಿ ಅಂಗಡಿ ಏನಾದ್ರೂ ಸ್ಟಾರ್ಟ್ ಮಾಡಬೇಕು, ಹೂವಿನ ಅಂಗಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ನಮ್ಮ ಕಡೂರ್ ಭಾಗ ಆಗಿರ್ಬೋದು, ಅಜ್ಜಂಪುರ ಭಾಗದಲ್ಲಾಗಿರ್ಬೋದು, ಬೀರೂರು ಭಾಗದಲ್ಲಾಗಿರ್ಬೋದು, ಬರಗಾಲ ಅನ್ನೋದು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ಸೊ ಮೈಗ್ರೇಷನ್ ಆಗುವ ಸಂದರ್ಭದಲ್ಲಿ ಮಲೆನಾಡು ಕಡೆ ಅವರು ಮೈಗ್ರೇಷನ್ ಹಾಕ್ತಾರೆ, ಏನು ವಲಸೆ ಹೋಗ್ತಾರೆ. ವಲಸೆ ಹೋಗುವ ಸಂದರ್ಭದಲ್ಲಿ ಬರೀ ಆ ತಾಯಿ ಮಾತ್ರ ಹೋಗಲ್ಲ, ತಾಯಿ ಜೊತೆ ಮಕ್ಕಳು ಸೇರಿ ವಲಸೆ ಹೋಗ್ತಾರೆ. ಅದೇ ಒಬ್ಬ ತಾಯಿ ಮನೆಯಲ್ಲಿ ಸ್ವ ಉದ್ಯೋಗ ಮಾಡ್ಕೊಂಡು ಏನೋ ದುಡಿಮೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಮಕ್ಕಳ ಶಿಕ್ಷಣವೂ ಇರುತ್ತೆ, ಪಾಲನೆ ಪೋಷಣೆನೂ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇನ್ನು ಕೆಲವೊಂದು ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಅಜ್ಜ ಅಜ್ಜಿ ಇರ್ತಾರೆ, ಅವ್ರನ್ನ ನೋಡ್ಕೊಳಕ್ ಮಕ್ಳನ್ನ ಬಿಟ್ಟು ಹೋಗಿರ್ತಾರೆ. ಸೊ ಈ ಮಗು ಎದ್ದು ಕಸ ಗುಡಿಸಿ ನೆಲ ಒರೆಸಿ ಶಾಲೆಗೆ ಹೋಗು ಅಂದ್ರೆ ಹೋಗಲ್ಲ. ಕಸ ಗುಡಿಸಿ ನೆಲ ಒರೆಸಿ ಅಜ್ಜಿಗೆ ಟೀ ಮಾಡು, ಕಾಫಿ ಮಾಡು, ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೊಲಮನೆಗೆ ಹೋಗಿ ಮಾಡ್ಕೊಂಡ್ ಬಾ ಅನ್ನೋ ಅಷ್ಟೊತ್ತಿಗೆ ಅವಳ ಜೀವನ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ಮಹಿಳೆಯರಿಗೆ ಒಂದು ಸ್ವ ಉದ್ಯೋಗವನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಈ ಮುದ್ರಾ ಯೋಜನೆಯನ್ನ ತಂದಿರುವಂತದ್ದು. ಹಾಗೇನೆ ನಮ್ಮ NRLM ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಏನಿದೆ ಅದರ ಅಂಡರ್ ಅಲ್ಲಿ SHG ಗಳ ರಚನೆಯನ್ನ ಮಾಡಿ ಆ SHG ಗಳಿಗೆ ಅಪ್ ಟು 90 ಲಕ್ಷದ ತನಕ ಅವರಿಗೆ ಒಂದು ಕ್ರೆಡಿಟ್ ಲಿಂಕೇಜ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಏನ್ ಮಾಡ್ತಾರೆ, ಸ್ವಸಹಾಯ ಗುಂಪುಗಳು, ಮಹಿಳೆಯರ ಸ್ವಸಹಾಯ ಗುಂಪುಗಳಿದಾವಲ್ಲ, ಅವರು ಬಂದು ಅವರ ಆದಾಯವನ್ನ ವೃದ್ಧಿ ಮಾಡ್ಕೊಳ್ಳುವಂಥದ್ದು. ಹೇಗೆ, ಫಾರ್ ಎಕ್ಸಾಂಪಲ್ ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಇದರ ಬಗ್ಗೆ ಅವರಿಗೆ ಫ್ರೀ ಆಗಿ ತರಬೇತಿಯನ್ನ ಕೊಡುವಂತದ್ದು, ಅವರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಗಳನ್ನ ಹೇಳ್ಕೊಡುವಂತದ್ದು, ತದನಂತರ ಅವರ ಸ್ವಂತ ವ್ಯಾಪಾರವನ್ನ ಒಕ್ಕೂಟದ ಮೂಲಕ ಮಾಡುವಂತದ್ದು, ಅವರ ಸಂಘದ ಮೂಲಕ ಮಾಡುವಂತದ್ದು. ಸೊ ಇದರಿಂದ ಅವರು ಬೇರೆ ಕಡೆ ಎಲ್ಲೋ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಗೊತ್ತಿರುವಂತ ಕೆಲಸ, ಫಾರ್ ಎಕ್ಸಾಂಪಲ್ ಈಗ ಹಪ್ಪಳ ಮಾಡೋದಾಗಿರ್ಬೋದು, ಸಂಡಿಗೆ, ಇನ್ನೊಂದು ಕಡೆ ಪ್ಲೇಟ್, ಅಡಿಕೆ ಹಾಳೆಗಳನ್ನ ಮಾಡುವಂತದ್ದು, ಕ್ಯಾಂಡಲ್ ಗಳನ್ನ ಮಾಡುವಂತದ್ದು, ಅಥವಾ ಕಸ್ಪರ್ಕೆಗಳನ್ನ ಮಾಡುವಂತದ್ದು. ಸೊ ಈ ತರ ಒಂದಷ್ಟು ಕೆಲಸಗಳನ್ನ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ತರ್ತಾರೆ. ಸೊ ಇದರಲ್ಲಿ ಏನೆಲ್ಲ ಕೊಡ್ತಾರೆ ಅಂದ್ರೆ, ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಕ್ಸೆಸ್ ಅನ್ನ ಅವರಿಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಹೇಗೆ, ಬ್ಯಾಂಕ್ ಗಳನ್ನ SHG ಗಳ ಮೂಲಕ ಲಿಂಕೇಜ್ ಮಾಡಿ ಅವರಿಗೆ ಲೋನ್ ಗಳನ್ನ, ಸಬ್ಸಿಡೈಸ್ಡ್ ಲೋನ್ ಗಳನ್ನ ಕೊಡುವಂತದ್ದು. ಆಮೇಲೆ ಅವರಿಗೆ ಇದು ಯಾವ ಯಾವ ಕ್ಷೇತ್ರದವರಿಗಿದೆ ಅಂದ್ರೆ, ಅಗ್ರಿಕಲ್ಚರ್ ಆಗಿರ್ಬೋದು, ಅಥವಾ ಅವರು ಕುರು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಗಾಣಿಕೆ ಆಗಿರ್ಬೋದು, ಮಶ್ರೂಮ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಅದಾಗಿರ್ಬೋದು, ಮೈಕ್ರೋ ಎಂಟರ್ಪ್ರೈಸಸ್ ಏನ್ ಬೇಕಾದ್ರೂ, ಅಥವಾ ಅವರು ಪೇಪರ್ ಮಿಲ್ ಇಡ್ತಾರೋ, ಅಥವಾ ಗಾಣಗಳನ್ನ ಇಡ್ತಾರೋ, ಎಣ್ಣೆ ಗಾಣಗಳಾಗಿರ್ಬೋದು, ಹಿಟ್ಟಿನ ಗಿರಣಿಗಳಾಗಿರ್ಬೋದು, ಕೇಟರಿಂಗ್ ಮಾಡುವಂತದ್ದು. ಸೊ ಇದನ್ನ ಕೂಡ ನಮಗೆ ಆದಷ್ಟು ನೋಡ. ಆಮೇಲೆ ಅದೇ ತರನೇ ಆರ್ಟಿಸನ್ಸ್ ಗ್ರೂಪ್, ಈಗ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ. ಈಗ ನಮ್ಮ ಕೊರಚ ಮತ್ತೆ ಕೊರಮ ಕಮ್ಯುನಿಟಿ ಅವರು ಬಿದಿರಿನ ಕೆಲಸವನ್ನ ತುಂಬಾ ಮಾಡ್ತಾರೆ, ಮಾದೃಗಳು ಕೂಡ ತುಂಬಾ ಬಿದಿರುಗಳನ್ನ ಕೆಲಸಗಳನ್ನ ಮಾಡ್ತಾರೆ. ಸೊ ಇಂಥ ಕಮ್ಯುನಿಟಿ ಅವರು ಒಂದು ಗುಂಪಾಗಿ ಸೇರ್ಕೊಂಡ್ರೆ ಅವರ ಒಂದು ಸ್ಕಿಲ್ ಗಳನ್ನ ಇನ್ನೂ ವೃದ್ಧಿಸಿಕೊಂಡು ಅದರಲ್ಲಿ ಆದಾಯ, ಬರೀ ಒಂದು ಪುಟ್ಟಿ ಎಣಿಯೋದಷ್ಟೇ ಅಲ್ಲ, ಅದರಿಂದ ನೀವು ಮಂಚ ಮಾಡೋದಾಗಿರ್ಬೋದು, ಅಥವಾ ನೀವು ಹ್ಯಾಂಗಿಂಗ್ಸ್ ಗಳನ್ನ ಮಾಡುವಂತದ್ದಾಗಿರ್ಬೋದು. ಸೊ ಇಂಥ ಒಂದಷ್ಟು ವಿಷಯಗಳನ್ನ ಅವರಿಗೆ ಟ್ರೈನಿಂಗ್ ಗಳನ್ನ ಕೊಟ್ಟು, ಅದಕ್ಕಿರುವಂತಹ ಮಾರ್ಕೆಟಿಂಗ್ ಸಪೋರ್ಟ್ ಗಳನ್ನ ಕೊಟ್ಟು, ಆಮೇಲೆ ಅವರನ್ನ ಸೋಷಿಯಲ್ ಆಗಿ, ನ್ಯೂಟ್ರಿಷನ್ ಆಗಿ, ಅವರ ಎಲ್ಲಾ ಸಂಪೂರ್ಣ ಒಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ಗೋಸ್ಕರ ಇರುವಂತಹ ಸ್ಕೀಮ್ ಅದು. NRLM SHG ಪ್ರೋಗ್ರಾಮ್ ಅಂಡರ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಇದರಲ್ಲೂ ಕೂಡ ಗ್ರಾಮೀಣ ಮಹಿಳೆಯರು ಅವರು ಉಳಿತಾಯವನ್ನ ಮಾಡಿಕೊಂಡು, ಸಾಲ ಸೌಲಭ್ಯಗಳನ್ನ ಪಡ್ಕೊಂಡು, ಹಾಗೇನೆ ಆರ್ಥಿಕವಾಗಿ ಸ್ವತಂತ್ರವಾಗಿರುವಂತಹ ಒಂದು ಅವಕಾಶವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡ್ಲಿಕ್ಕೆ ಸಿಗತ್ತೆ. ಇನ್ನು ನೆಕ್ಸ್ಟ್ ಒಂದು ನಮಗೆ ಇದೆ ಒನ್ ಸ್ಟಾಪ್ ಸೆಂಟರ್ ಅಂತ ಒಂದಿದೆ. ಈ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿದ್ರೆ, ಯಾವ ಮಹಿಳೆ, ಏನು ನಾವು ಸಖಿ ಸೆಂಟರ್ ಅಂತಾನೂ ಕರಿತೀವಿ ಅದನ್ನ, ಎಷ್ಟೋ ಜನಕ್ಕೆ ಈ ಒಂದು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿದ ತಕ್ಷಣನೇ ಯಾವುದೇ ಒಂದು ಮಹಿಳೆ ಯಾವ ರೀತಿಯ ದೌರ್ಜನ್ಯ ಬೇಕಾದ್ರೂ ಆಗ್ಲಿ, ಅದಕ್ಕೆ ಒಳಗಾಗಿದ್ದಾಳೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಈ ಒನ್ ಸ್ಟಾಪ್ ಸೆಂಟರ್ಗೆ ಹೋದ್ರೆ ಅವರು ಅಲ್ಲಿ ಹೋಗಿ ಸಂಪರ್ಕಿಸಬಹುದು. ಅಲ್ಲಿ ಅವಳಿಗೆ ಯಾವುದೆಲ್ಲ ಸೌಲಭ್ಯ ಇರತ್ತೆ, ಒಂದು ಕಾನೂನಿನ ನೆರವು ಸಿಗುತ್ತೆ ಅವಳಿಗೆ, ಅಲ್ಲಿ ಒಬ್ರು ಅಡ್ವೊಕೇಟ್ ಇರ್ತಾರೆ, ಲಾಯರ್ ಇರ್ತಾರೆ, ಅವ್ರಿಗೋಸ್ಕರ ಕಾನೂನುಬದ್ಧವಾಗಿ ಏನು ನ್ಯಾಯಬದ್ಧವಾಗಿ ಅವ್ರಿಗೆ ಏನು ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾರೆ. ಆಪ್ತ ಸಮಾಲೋಚನೆ ಮಾಡ್ಲಿಕ್ಕೆ ಅಲ್ಲಿ ಒಬ್ರು ಆಪ್ತ ಸಮಾಲೋಚಕರು ಇರ್ತಾರೆ. ಈಗ ಹೊಸದಾಗಿ ಮತ್ತೇನೆ ಅವ್ರಿಗೆ ತಾತ್ಕಾಲಿಕ ತಂಗು ದಾಣವನ್ನು ಕೂಡ ಅಲ್ಲಿ ಮಾಡಿದ್ದಾರೆ, ಅಂದ್ರೆ ಅವರಿಗೆ ಉಳ್ಕೊಳ್ಳಿಕ್ಕಿರುವಂತಹ ಸಹಾಯವನ್ನು ಕೂಡ ಅಲ್ಲಿ ಮಾಡುವಂತದ್ದು. ಸೊ ಇಲ್ಲಿ ಮೇನ್ ಆಗಿ ಅವರಿಗೆ ತ್ವರಿತವಾಗಿ ನೀಡಿರುವಂತಹ ಒಂದು ಇಮಿಡಿಯೇಟ್
ಅವರಿಗೆ ಸಹಾಯವನ್ನ ಕೊಡುವಂಥದ್ದು. ಹಾಗೆಯೇ ನ್ಯಾಯಾಲಯ ಪ್ರವೇಶ ಸುಲಭವಾಗಿ ಆಗ್ಲಿ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಕೋರ್ಟಲ್ಲಿ ಹೋಗಿ ಹೇಗ್ ಮಾಡ್ಬೇಕು, ಎಲ್ಲಿ ಫೈಟ್ ಮಾಡ್ಬೇಕು, ಏನ್ ಕತೆ ಅನ್ನೋದ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅವರಿಗೆ ಕಾನೂನು ರೀತಿಯಲ್ಲಾಗಿರ್ಬೋದು, ವೈದ್ಯಕೀಯ ರೀತಿಯಲ್ಲಾಗಿರ್ಬೋದು, ಹಾಗೇನೆ ಸೈಕಾಲಜಿಕಲಿ ಅವ್ರಿಗೆ ಏನು ಸಹಾಯವನ್ನ ಮಾಡಿಕೊಡ್ಬೇಕು, ಇಲ್ಲಿ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಅವರಿಗೆ ಈ ಪ್ರಾವಿಷನ್ ಕೂಡ ಇದೆ. ಆಮೇಲೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಿಳಾ ಸಹಾಯವಾಣಿಯ ಸೌಲಭ್ಯವನ್ನ ಬಳಸ್ಕೊಳ್ತಾ ಇರೋದು ತುಂಬಾ ಕಮ್ಮಿ. ಸೊ ಮಹಿಳಾ ಸಹಾಯವಾಣಿ ಅಂತ ಹೇಳಿದ ತಕ್ಷಣನೇ ಬರೀ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರುವಂತಹ ಯಾವ ಮಹಿಳೆ ಬೇಕಾದ್ರೂ ಮಾಡಬಹುದು. ಹಾಗಂತ ಹೇಳಿ ಬರೀ ಮಹಿಳೆಯರೇ ಫೋನ್ ಮಾಡಬೇಕು ಅಂತ ಏನೂ ಇಲ್ಲ, ಇಡೀ ಸಾರ್ವಜನಿಕರು ಯಾರು ಬೇಕಾದ್ರೂ ಅಲ್ಲಿ ಫೋನ್ ಮಾಡುವಂಥದ್ದು. ಸೊ ಮುಖ್ಯವಾಗಿ ಅಲ್ಲಿ ಸಂತ್ರಸ್ತ ಮಹಿಳೆ ಅಂತ ಹೇಳುವಾಗ ಬೀದಿಯಲ್ಲಿರುವಂತಹ ಮಹಿಳೆ ಆಗಿರ್ಬೋದು, ಅಥವಾ ಮನೋರೋಗ ಇರುವಂತಹ ಮಹಿಳೆ ಆಗಿರ್ಬೋದು, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಆಗಿರ್ಬೋದು, ಅಥವಾ ರೇಪ್ ವಿಕ್ಟಿಮ್ ಆಗಿರ್ಬೋದು, ಆಸಿಡ್ ಅಟ್ಯಾಕ್ ಆಗಿರುವಂತಹ ಮಹಿಳೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿರುವಂತಹ ಒಬ್ಬ ಮಹಿಳೆಗೆ ತಾತ್ಕಾಲಿಕ ನೆರವನ್ನ ನೀಡುವಂತದ್ದು. ಅವಳಿಗೆ ಏನು ಆರ್ಥಿಕ ನೆರವು ಇಲ್ಲ, ಅವಳಿಗೆ ಇಮಿಡಿಯೇಟ್ ಆಗಿ ಏನ್ ಬೇಕಾಗಿರುತ್ತೆ, ಅವಳಿಗೆ ಒಂದು ಉಳ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಾಗಿರತ್ತೆ. ಎಲ್ಲಿ ತನಕ ಅವಳೊಂದು ಆ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರೋ ತನಕ ಅವಳಿಗೆ ಒಂದು ತಾತ್ಕಾಲಿಕ ಒಂದು ತಂಗುದಾಣವನ್ನ ಕೊಡ್ತಾರೆ. ಹಾಗೇನೆ ಅವಳಿಗೆ ಆಘಾತದಿಂದ ಹೊರಗೆ ಬರೋ ತನಕನೂ ಅವರಿಗೆ ಸ್ಥೈರ್ಯ ತುಂಬತಕ್ಕಂಥದ್ದು. ಆಮೇಲೆ ಅವರಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಾರೆ, ಅವರಿಗೆ ಆಪ್ತ ಸಮಾಲೋಚನೆಯನ್ನ ಮಾಡುವಂತದ್ದು. ಹಾಗೇನೆ ಇಂಥ ಸೆಂಟರ್ಗಳಲ್ಲಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್, ಅಲ್ಲೇ ಇಟ್ಕೊಂಡು ಉದ್ಯೋಗವನ್ನ ಮಾಡುವಂತದ್ದು, ಅಲ್ಲೇ ಇಟ್ಕೊಂಡು ಅವರು ಒಂದು ಸ್ವಲ್ಪ ಆರ್ಥಿಕವಾಗಿ ವೃದ್ಧಿಯಾಗಕ್ಕಿರುವಂತಹ ಒಂದಷ್ಟು ಸ್ಕಿಲ್ಸ್ ಗಳನ್ನ ಕಲ್ತ್ಕೊಳ್ಳುವಂಥದ್ದು. ಸೊ ಇದೆಲ್ಲದೂ ಕೂಡ ಮಹಿಳಾ ಸಹಾಯವಾಣಿಯಲ್ಲಿ ನಡೆಯುತ್ತೆ. ಹಾಗೇನೆ ಮಹಿಳಾ ಸಹಾಯವಾಣಿಯಲ್ಲಿ ಇಮಿಡಿಯೇಟ್ ರೆಸ್ಕ್ಯೂ ಆಪರೇಷನ್ ಕೂಡ ನಡೆಯುತ್ತೆ. ಸೊ ಏನಂತ ಹೇಳಿದ್ರೆ, ಯಾವುದೋ ಒಂದು ಮಹಿಳೆ ಸಂತ್ರಸ್ತ ಪರಿಸ್ಥಿತಿಯಲ್ಲಿದ್ದಾಳೆ ಅಂದ್ರೆ ಇಮಿಡಿಯೇಟ್ಲಿ ಅವರಿಗೆ ಏನು 181 ಅಂತ ನಂಬರ್ ಇದೆ ಅಲ್ಲ, ಇಮಿಡಿಯೇಟ್ಲಿ ಸಹಾಯವಾಣಿಗೆ ಅವ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ 1091 ಅಂತ ಕೂಡ ಬೆಂಗಳೂರಲ್ಲಿ ಇದೆ. ಸೊ 181 ಗೆ ಕೂಡ ಫೋನ್ ಮಾಡಬಹುದು, 100 ಗೆ ಕೂಡ ಫೋನ್ ಮಾಡಬಹುದು. ಸೊ ಇಲ್ಲಿ ಫೋನ್ ಮಾಡಿದ ತಕ್ಷಣನೇ ಇಮಿಡಿಯೇಟ್ಲಿ ಅವಳನ್ನ ಬಂದು ಆ ಸಂತ್ರಸ್ತ ಪರಿಸ್ಥಿತಿಯಿಂದ ಅವಳನ್ನ ರೆಸ್ಕ್ಯೂ ಮಾಡಿ ಅವಳನ್ನ ಕರ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಹಾಗೇನೆ ಮಾತೃವಂದನಾ ಯೋಜನೆ ಕೂಡ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಸೊ ಆ ಮಾತೃವಂದನಾ ಯೋಜನೆಯಲ್ಲಿ ಹೇಗೆ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನ ನೀಡುವಂತದ್ದು, ಅವಳಿಗೆ ಪೋಷಣೆ ಮತ್ತೆ ಆರೋಗ್ಯದ ಬಗ್ಗೆ ಅವಳಿಗೆ ಸುಧಾರಣೆಯನ್ನ ನೀಡುವಂತದ್ದು. ಇದರಲ್ಲಿ ಮುಖ್ಯವಾಗಿ ಏನು ಅಂದ್ರೆ, ನಮ್ಮಲ್ಲಿ ಒಂದಷ್ಟು ಪ್ರಕರಣಗಳು ಬಂದಿತ್ತು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಈ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಅನಿಮಿಕ್ ಆಗಿ ತೀರ್ಕೊಂಡಿರುವಂತವ್ರು, ಪ್ರೀ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಈ ಒಂದು ಕಾರಣದಿಂದ. ಆಮೇಲೆ ಒಂದಷ್ಟು ಮಹಿಳೆಯರಿಗೆ ದುಡ್ಡು ಇಲ್ಲದೆ ಇರುವಂತಹ ಕಾರಣದಿಂದ ಅವರು ಒಂದು ಸಂತ್ರಸ್ತ ಪರಿಸ್ಥಿತಿಗೆ ಬಂದಂತವ್ರು, ಸಾಲ ಮಾಡಿರ್ತಾರೆ, ಡೆಲಿವರಿಗೋಸ್ಕರ ಸಾಲ ಮಾಡಿದವರು ಒಂದಷ್ಟು ಜನ. ಸೊ ಇದೆಲ್ಲ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಮಾತೃವಂದನಾ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ತಗೊಂಡು ಬಂದು ಅವರಿಗೆ ಒಂದು ಆರ್ಥಿಕವಾಗಿ ಒಂದು ಚಿಕ್ಕ ಸಹಾಯವನ್ನ ಮಾಡುವಂತಹ ಒಂದು ಯೋಜನೆ. ಅದ್ರ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರವನ್ನ ಸಪ್ಲೈ ಮಾಡುವಂತದ್ದು, ಸಪ್ಲಿಮೆಂಟರಿ ಆರೋಗ್ಯವನ್ನ ಸುಧಾರಿಸುವಂತಹ ಒಂದು ಸೌಲಭ್ಯವನ್ನ ಕೂಡ ಈ ಒಂದು ಇದರಲ್ಲಿ ಮಾಡಿಸ್ಕೊಡುವಂತದ್ದು. ಹಾಗೇನೆ ರಾಜಕೀಯ ಸಬಲೀಕರಣ ಅಂತ ಹೇಳಿ ಮಾತಾಡ್ತೀವಿ ನಾವು. ರಾಜಕೀಯ ಸಬಲೀಕರಣದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿ 73rd ಮತ್ತೆ 74th ಅಮೆಂಡ್ಮೆಂಟ್ ಬಗ್ಗೆ ನಾನೇನ್ ಮಾತಾಡುವಂತದಿಲ್ಲ. ಪಂಚಾಯತ್ ರಾಜ್ಗಳಲ್ಲಿ ನಾವು ನೋಡ್ತಾ ಇದೀವಿ. ಸೊ ಮಹಿಳಾ ಮೀಸಲಾತಿಯಲ್ಲಿ ಹಲವಾರು ಲೀಡರ್ಸ್ಗಳು, ಪಂಚಾಯತಿ ಲೀಡರ್ಸ್ಗಳು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು ಬರ್ತಾ ಇದ್ದಾರೆ. ಆದ್ರೆ ನಾನ್ ಹೇಳ್ತಾ ಇರೋದು, ನೀವು ಬರೀ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಾಗಿ ಬರೀ ಹೆಸರಿಗೆ ಮಾತ್ರ ಇರಬಾರ್ದು. ಆ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಒಂದು ಸಮುದಾಯದ ಬೆಳವಣಿಗೆಗೆ, ನಿಮ್ಮ ಹಳ್ಳಿಯ ಒಂದು ಬೆಳವಣಿಗೆಗೆ ನೀವು ಕೆಲಸವನ್ನ ಮಾಡಬೇಕಾಗಿರುವಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸೊ ಹೇಗೆ ನಾವು ಮಹಿಳಾ ಮೀಸಲಾತಿ ಇರೋದ್ರಿಂದ ನಮ್ಮಲ್ಲಿ ಏನಾಗತ್ತೆ, ಮಹಿಳೆಯರು ಲೀಡರ್ಸ್ ಆಗಿ ನಾಯಕತ್ವವನ್ನ ಬೆಳೆಸ್ಕೊಂಡು ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವೊಂದು ಭಾಗಗಳಲ್ಲಿ ಮಹಿಳೆಯರ ಹೆಸರಲ್ಲಿ ಪುರುಷರು ಆಡಳಿತವನ್ನ ಮಾಡ್ತಾ ಇರುವಂತಹ ಒಂದು ಸಮಾಜವನ್ನ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಅದು ಏನ್ ಹೇಳ್ತಾರೆ, ಒಂದು ಮನೆಯನ್ನ ನಡೆಸ್ತಾ ಇರುವಂತಹ ಒಬ್ಬ ಮಹಿಳೆಗೆ ಮನೆಯ ಅಡಿಗೆ ದಿನಸಿ ಪ್ರತಿನಿತ್ಯದ ಒಂದು ಪ್ಲಾನಿಂಗ್ ಮಾಡುವಂತಹ ಒಬ್ಬ ಮಹಿಳೆಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಟ್ರೆ ಅವಳು ಒಂದು ವಿಲೇಜ್ ಅನ್ನ ಅವಳ ನಾಯಕತ್ವದಲ್ಲಿ ನಡೆಸೋಕೇನು ಅವಳಿಗೇನು ಕಷ್ಟ ಇಲ್ಲ. ಸೊ ಅದರ ಒಂದು ಸಬಲೀಕರಣದ ಬಗ್ಗೆ ಕೂಡ ನಾವು ಮಾತಾಡಬೇಕು. ಸೊ ನಾವು ಸಬಲೀಕರಣದ ಬಗ್ಗೆ ಮಾತಾಡುವಾಗ ನಾಯಕತ್ವದ ಬಗ್ಗೆ ಕೂಡ ಮಾತಾಡಿದ್ವಿ. ಏನು 73rd ಮತ್ತೆ 74th ಅಮೆಂಡ್ಮೆಂಟ್ ಅಲ್ಲಿ ಅವಳಿಗೇನು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಪಂಚಾಯತ್ ರಾಜ್ ಅಲ್ಲಿ, ಅದನ್ನ ಬಳಸ್ಕೋಬೇಕು. ಅದರಲ್ಲಿ ಅವಳು ಬೆಳೆದು ಬರೀ 1 ಟರ್ಮ್ ಅಲ್ಲ, 2 ಟರ್ಮ್ 3 ಟರ್ಮ್ ಅವಳು ಅದರಲ್ಲಿ ಕಲ್ತು, ಅವಳಿಗೆ ವಿಷಯಗಳು ಗೊತ್ತಿಲ್ವಾ, ಓದಿ ತಿಳ್ಕೊಳಕ್ಕೆ ಬರ್ಲಿಲ್ಲ ಅಂದ್ರೆ ಕೇಳಿ ಆದ್ರೂ ತಿಳ್ಕೊಳ್ಬಹುದು ಅನ್ನೋದಿದೆ. ಸೊ ಮೀಟಿಂಗ್ ಗಳಿಗೆ ಅವಳು ಅಟೆಂಡ್ ಆಗ್ಬೇಕು.
ಈಗ ವುಮೆನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂತ ನಾವೇನ್ ಕರಿತೀವಿ, ಸೊ ಆಕೆನೆ ಖುದ್ದಾಗಿ ಮೀಟಿಂಗಿಗೆ ಹೋಗ್ಬೇಕು. ನಾನ್ ಹೋಗಲ್ಲಪ್ಪ, ನಮ್ಮ ಮನೆಯವ್ರು ಹೋಗ್ತಾರೆ. ಬರೀ ನೀವು ಮನೆಯವ್ರನ್ನೇ ಮುಂದಕ್ಕೆ ಕಳೆದ್ರೆ ನೀವು ಬರುವುದು ಯಾವಾಗ, ನಿಮಗೆ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಯಾಕೆ ಅಷ್ಟು ಜನ ನಿಮ್ಮನ್ನ ನಂಬಿ ವೋಟ್ ಹಾಕಿರ್ತಾರೆ. ಸೊ ವೋಟ್ ಹಾಕಿದವರಿಗೆ ನೀನೇನು ಉತ್ತರ ಕೊಡ್ತೀಯ? ಎಷ್ಟೋ ಕಡೆ ದುಡ್ಡಿನ ವಹಿವಾಟದಲ್ಲಿ ಮೋಸ ಹೋದಂತಹ ಸಂದರ್ಭಗಳು ಇದಾವೆ. ಅವರಿಗೆ ಗೊತ್ತಿಲ್ಲ, ಸುಮ್ನೆ ಚೆಕ್ಕಿಗೆ ಎಬ್ಬಟ್ಟೊತ್ತು ಅಂದಿರ್ತಾರೆ, ಎಬ್ಬಟ್ಟೊತ್ತಿರ್ತಾರೆ, ಸಿಗ್ನೇಚರ್ ಮಾಡಿರ್ತಾರೆ. ಸೊ ಯಾವ್ದಕ್ಕೆ ಸಿಗ್ನೇಚರ್ ಮಾಡ್ತಿದೀವಿ, ಎಷ್ಟು ಬಡ್ಜೆಟ್ ಬಂದಿದೆ, ಆ ಬಡ್ಜೆಟ್ ಅನ್ನ ಎಲ್ಲಿ ಬಳಸಬೇಕು, ಎಷ್ಟು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಮಹಿಳೆಯರು ಅರಿವನ್ನ ಮೂಡಿಸ್ಕೋಬೇಕು. ಬರೀ ಇಲೆಕ್ಷನ್ ಟೈಮಲ್ಲಿ ವೋಟ್ ಕೇಳಕ್ ಹೋದೆ ಗೆದ್ದೆ ಅನ್ನೋದು ಮಾತ್ರ ಅವ್ರ ಅಲ್ಲಿಗೆ ಸೀಮಿತವಾಗಬಾರ್ದು. ಹಾಗೆ ಸೀಮಿತವಾದ್ರೆ 73rd ಮತ್ತೆ 74th ಅಮೆಂಡ್ಮೆಂಟ್ ಮಾಡಿರುವಂತಕ್ಕೆ ಏನು ನ್ಯಾಯ ಸಿಗೋದಿಲ್ಲ, ಅದಕ್ಕೆ ಅರ್ಥವೇ ಇಲ್ದಿದ್ದಂಗೆ ಆಗೋಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಇದ್ರ ಬಗ್ಗೆ ಈಗ ಪ್ರಚಲಿತವಾಗಿ ತುಂಬಾ ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದವರು ಇದ್ರ ಬಗ್ಗೆ ವಾದ ಮಾಡ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಇದನ್ನ ನಾವು ಜಾರಿಗೆ ತರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮೇಡಮ್. ಸೊ 2023ರಲ್ಲಿ ನಮ್ಮ ನಾರಿ ಶಕ್ತಿ ಅಂತ ಹೇಳಿ ಮಹಿಳೆಯರಿಗೆ ಒಂದು ರಾಜಕಾರಣದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಮ್ಮ 73rd 74th ಅಮೆಂಡ್ಮೆಂಟ್ ಅಲ್ಲಿ ಅದನ್ನ ನಾವು ನೋಡ್ಲಿಕ್ಕೆ ಸಿಗತ್ತೆ. ಮೊದಲನ ಬಾರಿಗೆ ಮಹಿಳೆಯರು ಚಳುವಳಿಗಳನ್ನ ನಡೆದಿದೆ 1931ನೇ ಇಸ್ವಿಯಲ್ಲಿ ಆಗಿರ್ಬೋದು, 1971ನೇ ಇಸ್ವಿಯಲ್ಲಿ ಆಗಿರ್ಬೋದು, 1988ರಲ್ಲಿ ಫೈನಲ್ ಆಗಿ ಮಹಿಳೆಯರಿಗೆ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆ ಸಹ ಇದನ್ನ ಕಲ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ 73rd 74th ಅಮೆಂಡ್ಮೆಂಟ್ ಅನ್ನ ಮಾಡಿಕೊಂಡು ಅಲ್ಲಿ ನಮಗೆ ಮಹಿಳೆಯರಿಗೆ ಮೀಸಲಾತಿಯನ್ನ ಫಸ್ಟ್ ಕೊಟ್ಟಂತದ್ದು. ಎಲ್ಲಿ ರಾಜಕೀಯ, ಅದು ಗ್ರಾಮೀಣ ಮಟ್ಟದ ಒಂದು ಲೋಕಲ್ ಗವರ್ನೆನ್ಸ್ ಅಂತ ಏನ್ ಕರಿತೀವಿ, ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಒಂದು ಎಂಟ್ರಿ ಡೋರ್ ಅನ್ನ ಓಪನ್ ಮಾಡಿ ಕೊಟ್ಟದ್ದು 73rd ಮತ್ತೆ 74th ಅಮೆಂಡ್ಮೆಂಟ್. ತದನಂತರ ನಮ್ಮ ಈ ಪ್ರಧಾನಮಂತ್ರಿ ಅವರು, ಈಗ ಮೋದಿಜಿ ಅವರು ಈಗ ಹೊಸದಾಗಿ ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಮಾತ್ರ ಅಲ್ಲ, ಗ್ರಾಮೀಣ ಭಾಗದಲ್ಲಿ ಮಾತ್ರ ಮೀಸಲಾತಿಯನ್ನ ಕೊಡೋದಲ್ಲ, ನಾವು ನಮ್ಮ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ನಮ್ಮ ಮೀಸಲಾತಿಯನ್ನ ಕೊಡಬೇಕು. 33% ನಮ್ಮ ಅಸೆಂಬ್ಲಿಯಲ್ಲಿ ಮಹಿಳೆಯರು ಕೂರ್ಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ವಿವಾದಗಳು ನಡೀತಾ ಇದಾವೆ. ಮುಖ್ಯವಾಗಿ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಈ ಬಿಲ್ ಅಲ್ಲಿ ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಮಹಿಳೆಯರನ್ನ ನಮ್ಮ ನ್ಯಾಯಾಂಗ ಮತ್ತೆ ಶಾಸಕಾಂಗದಲ್ಲಿ ಕೂಡ ಅವರು ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬಿಲ್ ಅಲ್ಲಿ ಮಾತಾಡ್ತಾರೆ. ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ, ಮಹಿಳೆಯರನ್ನ ಬೇರೆ ನಾವು ಗ್ರಾಮೀಣ ಮಟ್ಟದ ಡಿಸಿಷನ್ ಮೇಕರ್ಸ್ ಆಗಿ ಇಟ್ಕೋಬಾರ್ದು, ಅವರನ್ನ ನ್ಯಾಷನಲ್ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ನಮ್ಮ ಅಸೆಂಬ್ಲಿಗಳಲ್ಲಿ, ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ರಿಸರ್ವೇಶನ್ ಅನ್ನ ಕೊಟ್ಟು 33% ನಮ್ಮ ಮಹಿಳೆಯರಿಗೆ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಇದನ್ನ ನಾವು ನಾರಿ ಶಕ್ತಿ ವಂದನದು ಕ್ಯಾಂಪೇನ್ ನಡೀತಾ ಇದೆ. ಅದ್ರ ಬಗ್ಗೆ ಡಿಸ್ಕಷನ್ಸ್ ನಮ್ಗೆ ಪ್ರತಿದಿನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ, ವಾದಗಳು ಪ್ರತಿವಾದಗಳನ್ನ ನಾವು ನೋಡ್ತಾ ಇದೀವಿ. ಆದ್ರೆ ನಾನು ಹೇಳಿಕ್ ಇಷ್ಟಪಡುದು ಒಂದೇ ವಿಷಯ, ಮೋದಿಜಿ ಅವರ ಈ ಒಂದು ಚಿಂತನೆ ಇದೆ, ಆ ಪಕ್ಷದ ಚಿಂತನೆ ಅಂತ ಹೇಳಲ್ಲ, ಎಂಟೈರ್ ಸಿಸ್ಟಮಿನ ಚಿಂತನೆ ಇದು, ಒಂದು ವ್ಯವಸ್ಥೆಯ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗುವಂತಹ ಚಿಂತನೆ. ಸೊ ಈಗ ನಮ್ಮ ಫಾರಿನ್ ಕಂಟ್ರೀಸ್ ಗಳಲ್ಲಿ ನಾವು ನೋಡಬಹುದು, ಎಷ್ಟೋ ಮಹಿಳೆಯರು ಆಕ್ಟಿವ್ ಪಾರ್ಟಿಸಿಪೇಷನ್, ಎಲ್ಲಿ ನಮ್ಮ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗೇನೆ ನಮ್ಮ ಪಾರ್ಲಿಮೆಂಟ್ ಗಳಲ್ಲಿ, ಡೆಲ್ಲಿಯಲ್ಲಿ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಮಹಿಳಾ ಮೀಸಲಾತಿಗಳನ್ನ ಇಟ್ಟು ಮಹಿಳೆಯರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ರೆ, ಅವರ ಹಕ್ಕುಗಳಿಗೋಸ್ಕರ, ಸಮಾಜದ ಒಂದು ಬದಲಾವಣೆಗಳಿಗೋಸ್ಕರ ಹೊಸ ಹೊಸ ಕಾಯ್ದೆಗಳನ್ನ ತರೋದಿಕ್ಕಾಗಿರ್ಬೋದು, ಅಮೆಂಡ್ಮೆಂಟ್ ಗಳನ್ನ ಮಾಡ್ಲಿಕ್ಕಾಗಿರ್ಬೋದು. ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿಯನ್ನ ತಿಳ್ಕೊಳ್ಳೋದು ನಮ್ಮ ಮಹಿಳೆಯರು ತುಂಬಾ ಬೇಗ ತಿಳ್ಕೊಳ್ತಾರ. ಅವರು ನಮ್ಮ ಪುರುಷರಿಗೆ ಸ್ವಲ್ಪ ತಿಳ್ಕೊಳ್ಳೋದು, ಆ ಗ್ರೌಂಡ್ ರಿಯಾಲಿಟಿಗೆ ಇಳಿಯೋದು ಸ್ವಲ್ಪ ಕಮ್ಮಿ, ಯಾಕಂದ್ರೆ ಅವ್ರು ಕಟ್ಟೆ ಪಂಚಾಯತಿ ಮಾಡೋದು ಸ್ವಲ್ಪ ಕಮ್ಮಿನೇನೆ. ಸೊ ನಮ್ಮ ಮಹಿಳೆಯರು ಕಟ್ಟೆ ಪಂಚಾಯತಿ ಮಾಡೋದ್ರಿಂದ ಅವರಿಗೆ ಗ್ರೌಂಡ್ ರಿಯಾಲಿಟಿ ಒಂದಷ್ಟು ಅರ್ಥ ಆಗ್ತವೆ. ಸೊ ಇನ್ನು ಉನ್ನತವಾದಂತಹ ಒಂದಷ್ಟು ಯೋಜನೆಗಳು, ಒಂದಷ್ಟು ಕಾಯ್ದೆಗಳು ಹೊರಹೊಮ್ಮಲಿಕ್ಕೆ ಸಾಧ್ಯವಾಗತ್ತೆ. ಮಹಿಳೆಯರಿಗೆ ಇದು ಸಿಕ್ಕಿರುವಂತಹ ಅಮೂಲ್ಯವಾದ ಒಂದು ಆಪರ್ಚುನಿಟಿ, ಅವಕಾಶ ಇದು. ಸೊ ಎಲ್ಲಾ ಮಹಿಳೆಯರು ಇದರ ಪರವಾಗಿ ಮಾತಾಡಿ, ಅದೇನು 33% ನಮ್ಮ ಮಹಿಳೆಯರಿಗೋಸ್ಕರ ಮೀಸಲಾತಿಯನ್ನ ನಮ್ಮ ಡೆಲ್ಲಿ ಲೆವೆಲ್ ಅಲ್ಲಿ, ಪಾರ್ಲಿಮೆಂಟ್ ಲೆವೆಲ್ ಅಲ್ಲಿ ಇಡಬೇಕು ಅನ್ನೋದನ್ನ ಮೋದಿಜಿ ಅವರು ಏನು ಮಾತಾಡ್ತಾ ಇದ್ದಾರೆ, ಅದು ಸಕ್ರಿಯವಾಗಿ ಬರಬೇಕು, ಅದು ಜಾರಿಗೊಳ್ಳಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮೇನ್ ಆಗಿ ಲೋಕಸಭೆ ಆಗಿರ್ಬೋದು, ರಾಜ್ಯ ವಿಧಾನಸಭೆ ಆಗಿರ್ಬೋದು, ಡೆಲ್ಲಿಯ ವಿಧಾನಸಭೆಯಲ್ಲಿ 33% ಅವರಲ್ಲಿಗೆ ಮೀಸಲಾತಿಯನ್ನ ಕೊಡುವಂಥದ್ದು. ಸೊ ಇದಷ್ಟು ಒಂದಷ್ಟು ಬಂದ್ರೆ ಏನು ತಕ್ಕಡಿ ಒಂದು ಕಡೆ ವಾಲಿದೆ,
ಹಾ. ಸೊ ಅವಾಗ ಸಮಾನವಾಗಿ ಸಮಾನತೆಯನ್ನ ನಾವೇನ್ ಮಾತಾಡ್ತೇವೆ ತಕಡಿ ಒಂದು ಕಡೆ ವಾಲೋದಕ್ಕಿಂತನೂ ಎರಡು ಕಲೆನೂ ಇದ್ದು ಸಮಾನವಾಗಿದ್ರೆ ಅದಕ್ಕೊಂದು ನ್ಯಾಯ ಬರುತ್ತೆ. ನಮ್ಮ ಪಾರ್ಲಿಮೆಂಟ್ಗೆ ಒಂದು ಕಳೆ ಇರುತ್ತೆ. ಸೊ ಹಾಗಾಗಿ 33% ಏನು ನಮ್ಮ ರಿಸರ್ವೇಶನ್ ಮೀಸಲಾತಿಯನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅದು ಜಾರಿ ಬಂದು ಒಳ್ಳೆ ರೀತಿಯಲ್ಲಿ ಆದ್ರೆ ತುಂಬಾ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೇದು ಮೇಡಮ್. ಇದುವರೆಗೆ ತಾವು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಹೇಳಿದ್ರಿ. ಕೇಳಿದ್ರೆ ಇನ್ನೂ ಕೇಳಬೇಕನ್ಸುತ್ತೆ, ಆದರೆ ಸಮಯದ ಅಭಾವ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ, ಹೆಚ್ಚಿನ ಒಂದು ವಿಚಾರವನ್ನ ಈ ಕುರಿತು ಅಂದ್ರೆ ಮಹಿಳಾ ಕಾನೂನು ಕುರಿತು ನಾವು ಮಾತಾಡೋಣ. ಇದುವರೆಗೆ ತಾವು ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿಗೆ ಬಂದು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು.